ನಾನು ಓದಿರೋದಿಲ್ಲ, ಓದಿದ್ದೀನಿ. ಆದರೆ ನನಗೆ ಒಂದು ಕೆಲಸ ಬೇಕಾಗಿತ್ತು. ಅವತ್ತಿಷ್ಟು ಶೂಟು, ಪ್ಯಾಂಟು, ಶೂ ಎಲ್ಲ ಹಾಕ್ಕೊಂಡು ಒಂದು ಆಫೀಸ್ಗೆ ಹೋಗಿ ಇಂಟರ್ವ್ಯೂ ಕೇಳಿದೆ. ಇಂಟರ್ವ್ಯೂ ಅಟೆಂಡ್ ಮಾಡಿದೆ. ಸರ್, ನನಗೊಂದು ಕೆಲಸ ಕೊಡ್ತೀರಾ ಸರ್? ನೀವು ಸಂಬಳ ಎಷ್ಟಾದ್ರೂ ಕೊಡಿ, ನಿಮ್ಮ ಆಫೀಸ್ನ ಒಂದು ಡಿಸಿಪ್ಲಿನ್ ತರ್ತೀನಿ, ಫೈಲ್ಸ್, ಟೇಬಲ್ಸ್, ಅಲ್ಲಿರೋ ಸ್ಟಾಫ್ಗೆ ಏನು ಕುಂದು ಕೊರತೆ ಇಲ್ದಿದ್ದಂಗೆ ಎಲ್ಲ ನೋಡ್ಕೊಳ್ತೀನಿ. ಮತ್ತು ಆಫೀಸ್ ಮೇಂಟೆನೆನ್ಸ್ ಹಿಂಗೆ ಎಷ್ಟೊತ್ತಿಗೆ ಬರಬೇಕು, ಎಷ್ಟು ವರ್ಕ್ ಮಾಡಬೇಕು ಅದನ್ನೆಲ್ಲ ನೋಟಿಫಿಕೇಷನ್ ಮಾಡ್ತೀನಿ. ಆಫೀಸ್ 10 ಗಂಟೆ ಅಂದರೆ 9 ಗಂಟೆಗೆ ಬಂದು ನಾನು ಅಲ್ಲಿ ಏನೇನು ನೀಟ್ನೆಸ್ ಆಗಿರ್ಬೇಕು ಅದನ್ನ ವ್ಯವಸ್ಥೆನೂ ನಾನು ಮಾಡ್ತೀನಿ. ನೀವು ಸಂಬಳ ಎಷ್ಟು ಬೇಕಾದ್ರೆ ಕೊಡಿ, ಪರವಾಗಿಲ್ಲ. ಆಫೀಸ್ ಶುರುಗಿಂತ ಮುಂಚೆನೇ ಬರ್ತೀನಿ, ಎಲ್ಲ ಕೆಲಸ ಕಂಪ್ಲೀಟ್ ಮಾಡಿಬಿಟ್ಟು ಹೋಗ್ತೀನಿ. ಓ ಮೈ ಗಾಡ್, ಎಷ್ಟಾರು ಸಂಬಳ ಕೊಡಿ ಅಂತೀರಾ, ಎಲ್ಲ ಕೆಲಸ ಮಾಡ್ತೀನಿ ಅಂತೀರಲ್ಲ. ನೀವೆಷ್ಟು ಓದಿದ್ದೀರಾ ಸರ್? ನಿಮ್ಮನ್ನು ನೋಡಿ ತುಂಬ ಓದೋ ಥರ ಇದೆ. ಎಷ್ಟು ಓದಿದ್ದೀರ? ನಾನು TF-IAS ಓದಿದ್ದೀನಿ ಸರ್. ಓ ಮೈ ಗಾಡ್, TF-IAS ಮಾಡಿಬಿಟ್ಟು ಏನು ಕೆಲಸ ಕೊಟ್ಟರು 2,000 ಕೊಟ್ಟರು ಕೆಲಸ ಮಾಡ್ತೀರಾ, 3,000 ಕೆಲಸ ಮಾಡ್ತೀರಾ? ಹೌದು ಸರ್. TF-IAS ಅಂದರೆ ಏನು ಸರ್? ಸರ್, T ಅಂದರೆ 10th, F ಅಂದರೆ ಫೇಲು, I ಅಂದರೆ ಇನ್ನು, A ಅಂದರೆ ಆಲ್, S ಅಂದರೆ ಸಬ್ಜೆಕ್ಟ್.